ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಮಸ್ಕಾರ ಕಣ್ರಪ್ಪ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವರಾತ್ರಿ ಆದ ಕಾರಣ ನಮ್ಮ ಶಿವನ ಹತ್ರ ಸ್ಟ್ರಾಂಗಾಗಿ ಅಪ್ಲಿಕೇಶನ್ ಹಾಕೋಣ, ನನ್ನ ಎಲ್ಲ ಬೇಡಿಕೆಗಳಿಗೆ ಅಂದ್ಕೊಂಡು ಸ್ನಾನ ಮಾಡಿಕೊಂಡು ಫಂಕಾಗಿ ನಮ್ಮ ನಿಮ್ಮಿ ಡಾರ್ಲಿಂಗ್ ಅವ್ರನ್ನು ಎತ್ಕೊಂಡು ದೇವಸ್ಥಾನದ ಕಡೆಗೆ ಹೊರಟೆ. ದೇವಸ್ಥಾನ ಯಾವುದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ ನಮ್ಮ ಎಂಟ್ರಿ ಆಯಿತು. ಹೋಗ್ತಿದ್ದಂಗೆ ನಮ್ಮ ಗೋಮಾತೆಗಳಿಗೆಲ್ಲ ಒಂದು ಸಲ ಮಾಡಿಬಿಟ್ಟು ನಮಸ್ತೆ ಹಾಕ್ಬಿಟ್ಟು ಅಲ್ಲಿಂದ ಗಣಪತಿಗೂ ಹಾಯ್ ಹೇಳಿ ಮುಂದೆ ಹೊರಟೆ. ಮುಂದೆ ಅಲ್ಲಿ ಜ್ಯೂಸ್ ಕೊಡ್ತಾಯಿದ್ರು, ಅವ್ರ ಹತ್ರನೂ ಜ್ಯೂಸ್ ಇಸ್ಕೊಂಡು ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಅದನ್ನು ಕುಡ್ಕೊಂಡು ನಾನು ಕಡಿಮೆ ಜನ ಇದ್ದರೆ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡು ಹೊರಟೆ. ಬಟ್ ಅಲ್ಲಾಗಿದ್ದೇ ಬೇರೆ. ಮಾಡಿದಂಥ ಡೆಕೋರೇಷನ್ಗೆ ಮತ್ತು ಅಲ್ಲಿ ಬಂದು ಸೇರಿದಂಥ ಜನಗಳಿಗೆ ನಿಜ ನನ್ನ ಶಿವನ ಪಾದ ಕಳೆದೇ ಹೋದೆ. ಒಂದು ಲಿಂಗಾಧಾರಣೆಯ ಲಿಂಗಗಳನ್ನು ಪೂಜೆ ಮಾಡ್ತಿದ್ದಂಥ ಅರ್ಚಕರ ಸ್ಮೈಲ್ ನೋಡಿ ನಾನಂತೂ ಮನಸಾರೆ ಕಳೆದೋಗ್ಬಿಟ್ಟೆ. ಹಂಗೆ ಕ್ಯಾಮ್ರಾ ಹಿಡಿತಿದ್ದಂಗೆ ಅವ್ರ ಸ್ಮೈಲ್ಗೆ ಕಳೆದೋದೆ. ಶಿವನ ಅಭಿಷೇಕಕ್ಕೆ ಕೊಡ್ತಿದ್ದಂಥ ಆಲಿಸ್ಕೊಂಡು ಅದನ್ನು ತಗೊಂಡೋಗಿ ಶಿವನ ದರ್ಶನಕ್ಕೆ ಹೊರಟೆ. ಶಿವನ ಹತ್ರ ಸ್ಟ್ರಾಂಗಾಗಿ ಬೇಡಿಕೆಗಳಾಗಬೇಕಾಗಿದ್ದರಿಂದ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಮಗೆ ಕ್ಷಮೆ ಇರಲಿ. ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ನಮ್ಮ ಗಣೇಶ ಸಿಕ್ತ. ನಮ್ಮ ಗಣೇಶಂಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು, ಗಣೇಶ ಕೈಯಲ್ಲಿರೋ ಲಾಡು ಕೊಡು, ನಿನ್ನ ಹೆಸ್ರು ಹೇಳ್ಕೊಂಡು ಇವತ್ತು ತಿನ್ಕೊಳ್ತೀನಿ ಅಂತ ಲಾಡು ಕೇಳಿದೆ. ಎಷ್ಟೇ ಕೇಳಿದ್ರು ಕೊಡಲೇ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಶಿವಗಂಗೆ ಅದೊಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡಿ ಅದೊಂದು ಸ್ವಲ್ಪ ವೀಡಿಯೋಗಳನ್ನು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡು ಅದು ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ಕ್ಯಾಪ್ಚರ್ ಮಾಡಲೇಬೇಕಲ್ವೇ, ಮಾಡ್ಕೊಂಡೆ. ಅದಂದ್ರೆ ಮುಗಿದ ತಕ್ಷಣ ನೆಕ್ಸ್ಟ್ ನಾವು ಮಾಡಿದ ಕೆಲಸ ಏನಂದರೆ ಪ್ರಸಾದ ವಿನಿಯೋಗ. ಬೆಳಗ್ಗೆಯಿಂದ ತಿಂದೇ ಇಲ್ಲದ ಹೊಟ್ಟೆ ಬೇರೆ ಎಸಿತಿತ್ತು. ಅದಕ್ಕೆ ಪ್ರಸಾದ ವಿನಿಯೋಗಕ್ಕೆ ಹೋಗಿ ಪ್ರಸಾದ ವಿನಿಯೋಗ ಮುಗಿಸ್ಕೊಂಡು ಪರಮಾತ್ಮನ ದಿವ್ಯ ಸಂದೇಶದಿಂದ ಒಂದು ಸಂದೇಶ ನೀಡ್ತಾಯಿದ್ರು ನಮ್ಮ ಜನತೆಗೆ. ಸಂದೇಶನೇ ನಂಬಲ್ಲ, ಇನ್ನು ಇವ್ರು ಕೊಡೋ ಸಂದೇಶ ಎಲ್ಲ ನಂಬ್ತಾರ ನಮ್ಮ ಜನಗಳು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲೇ ವಜ್ರಲಿಂಗ ಇರಿಸಿದ್ರು. ಆ ವಜ್ರಲಿಂಗಕ್ಕೂ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಒಂದು ಉಪವಾಸದ ಬಗ್ಗೆ ಹೇಳ್ತಾಯಿದ್ರು. ಅದನ್ನು ಕೇಳಿಸ್ಕೊಂಡು ತುಂಬ ನೆಗಾಡ್ಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ಕ್ಯಾಶುವಲಿ ಡ್ಯೂಟಿಗೆ ಬಂದು ಜಾಯ್ನ್ ಆಗಿ ಇವತ್ತು ಶಿವರಾತ್ರಿ ಆಗಿದ್ದ ಕಾರಣ ನಮ್ಮ ಅಣ್ಣವರು ಬೇಗನೆ ಕ್ಲೋಸ್ ಮಾಡಿದ್ರು. ಬೇಗ ಕ್ಲೋಸ್ ಮಾಡ್ತಿದ್ದಂಗೆ ನಾವು ಜಾಗರಣೆ ಮಾಡಬೇಕಲ್ಲ ಅಂತ ಒಂದು 2-3 ಕಡೆ ಹೋದೋ. ಆ 2-3 ಕಡೆ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ ನಮಗೆ. ಇದ್ದಿದ್ದೇನ್ಬಿಟ್ಟು ನಾವು ಮಧ್ಯಾಹ್ನ ಬಂದಂಥ ದೇವಸ್ಥಾನಕ್ಕೆ ಬಂದು ಅಲ್ಲಿ ಬಂದು ಒಂದು 2 o'clock ಗಂಟ ಜಾಗರಣೆ ಮಾಡಿ ಇಷ್ಟು ಶಿವರಾತ್ರಿ ದಿನದಂದು ನಾವು ಕಳೆದ ಸಮಯವಾಗಿತ್ತು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಫಾಲೋ ಮಾಡಿ ಶೇರ್ ಮಾಡ್ರ. ಚಟಾಪಟ